ನಮಸ್ಕಾರ ಸ್ನೇಹಿತರೆ, ನಮ್ಮ ಮಾನ್ಸೂನ್ ಟ್ರಿಪ್ನ ಡೇ 2 ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನೀವೇನಾದರೂ ಡೇ 1 ವಿಡಿಯೋನ ಮಿಸ್ ಮಾಡಿದ್ರೆ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡ್ಬೋದು. ಸೊ ಆಲ್ರೆಡಿ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿದೆ, ಇವತ್ತಿನ ನಮ್ಮ ಪಯಣ ಕುದುರೆಮುಖ ಟ್ರೆಕ್ಕಿಂಗ್. ನಿನ್ನೆ ರಾತ್ರಿ ಕಳಸ ಬಂದು ಸ್ಟೇ ಆದ್ವಿ. ನಮ್ಮ ಸ್ಟೇಯಿಂದ ಈ ಮಾರ್ನಿಂಗ್ ವ್ಯೂ ಮಾತ್ರ ಬೆಂಕಿ. ದಿನನ ಸ್ಟಾರ್ಟ್ ಮಾಡೋಕ್ಕೆ ಈ ವ್ಯೂ ಮಾತ್ರ ಒಂದೊಳ್ಳೆ ಜೋಶ್ ಕೊಡ್ತು ಅಂತಲೇ ಹೇಳ್ಬೋದು. ಸೊ ಟ್ರೆಕ್ಕಿಂಗ್ ಮಾಡೋಕ್ಕಿಂತ ಮುಂಚೆ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಡೇಟ್ ಮತ್ತು ಸ್ಲಾಟು ಬುಕ್ ಮಾಡಿರಬೇಕು. ವೆಬ್ಸೈಟಲ್ಲಿ ನಮಗೆ 11 ಗಂಟೆ ಒಳಗಡೆ ರಿಪೋರ್ಟ್ ಮಾಡಬೇಕು ಅಂತ ಇತ್ತು. ಆದರೆ ಬೇಸ್ ಪಾಯಿಂಟ್ ಹತ್ರ ಇದ್ದಿದ್ದು ಒಂದು ಶಾಪ್ಗೆ ಕಾಲ್ ಮಾಡಿ ಕೇಳಿದಾಗ ಗೊತ್ತಾಯಿತು 9:45 ಅಷ್ಟರಲ್ಲಿ ರಿಪೋರ್ಟ್ ಆಗಬೇಕು ಅಂತ. ನಾವಿದ್ದ ಜಾಗದಿಂದ ಬರೀ 10 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಸೊ ಬೇಗ ರೆಡಿಯಾಗಿ ನಾವು ಹೊರಟು. ಸೊ ಆಲ್ರೆಡಿ ಲೇಟ್ ಆಗಿದ್ದರಿಂದ ಶಾಪ್ ಅವರೇ ನಮಗೆ ಟಿಫನ್ ಅಡ್ಜಸ್ಟ್ ಮಾಡಿಕೊಟ್ರು. ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು, ಸೊ ಅದರಿಂದ ಅವರೊಂದು ಸ್ಟೀಲ್ ಬಾಕ್ಸಲ್ಲಿ ನಮಗೆ ಟಿಫನ್ನ ಪ್ಯಾಕ್ ಮಾಡಿ ಕಳಿಸಿದ್ರು. ಅಲ್ಲೆಲ್ಲಾದರೂ ದಾರಿಲಿ ತಿನ್ನಿರಿ ಅಂತ. ನೀವು ಕೂಡ ನೆಕ್ಸ್ಟ್ ಟೈಮ್ ಈ ಥರ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಪರಿಸರನ ಉಳಿಸಿ. ಬೇಸ್ ಪಾಯಿಂಟ್ ಹತ್ರ ನಮ್ಮ ಗಾಡಿನ ಪಾರ್ಕ್ ಮಾಡಿ ಅಲ್ಲೇ ಇದ್ದ ಪ್ರೈವೇಟ್ ವೆಹಿಕಲಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡಬೇಕು. ಈ ಪಾಯಿಂಟಿಂದ ನಮ್ಮ ಟ್ರೆಕ್ಕಿಂಗ್ ಶುರು ಆಗುತ್ತೆ. ಗುರು ಹೆಂಗೈತೆ ಕುದುರೆಮುಖ? ಬೇರೆದೆಲ್ಲ ಹೇಳ್ಬೇಡ, ಟ್ರೆಕ್ಕಿಂಗ್ ಹೇಳಿ ಸಾಕು. ಮುಖ ಮಾತ್ರ ಹೇಳ್ತೀನಪ್ಪ. ಇದು ಮಾಡ್ರಿ ಎಂತ ಮಾರ, ನೀರೆಲ್ಲ ಕೊಸವಾಗಿ ಸೇರ್ಕಂತ ಸೂವಲ್ಲಿ ಕೊಸವಾಗಿ ತೆಗಿಬೇಕು ಈಗ ನೀರ. ಮತ್ತೆ ಹೇಳ್ರಿ, ಇವಾಗ 1 ಗಂಟೆ ಅಷ್ಟಲ್ಲಿ ಎಲ್ಲಿಸ್ಬೇಕು? 1 ಗಂಟೆ ಅಷ್ಟಕ್ಕೆ ನಾವು ಪೀಕಲ್ಲಿ ಇರಬೇಕು. ಇಲ್ಲಾಂದರೆ 1 ಗಂಟೆ ಅಲ್ಲ, ನಾವು 12:45 ಸುತ್ತ ಇರಬೇಕು. ಹಿಂಗೆ ಹೋದ್ರೆ ಹೆಂಗೆ? ನಾವು ಹಿಂಗೆ ಹೋದ್ರೆ ಆಗಲ್ಲ, ಇನ್ನು ಪವರು ನಮ್ಮ ಹತ್ರ ಪವರ್ ಸೆಂಟ್ರಲ್ ಗಟ್ಟಲೆ ಇದೆ. ನಾವು ಹೋಗೋಣ. ಏನು ಅರ್ಪತ್ಲಾ ಕಳ್ದೋದ್ಯಾ? ಮರದ ಕೊಂಬೆಯಲ್ಲಿ ಎಲ್ಲಾದ್ರು ಅವನು ಯಾವ ಪ್ರಾಣಿ ಹೇಳ್ಕೊಳ್ಳಲ್ಲ, ಕಂಡಿಲ್ಲ ಅವನು. ಅದೇ ಎಲ್ಲಿ ಗುರ್ತಿಡ, ಅವನು ಸಣ್ಣಗಾದ್ರೆ ರಂಬೆ ಕೊಂಬೆಗಳು ಹಂಗೆ ಇದಾವೆ. ರಮ್ಯ ಸ್ವಲ್ಪ ದೊಡ್ಡದಾಗಿ ಹೆಜ್ಜೆ ಹಾಕಮ್ಮ. Hey guys, this is our third river crossing point. Yay! ಯಾರು ಜೀವನದಲ್ಲಿ ಕಷ್ಟ ನೋಡಿರ್ತಾರೋ ಅವ್ರಿಗೆ ಮಾತ್ರ ಬೇರೆಯವ್ರ ಕಷ್ಟ ಅರ್ಥ ಆಗುತ್ತೆ. ಯಾರು ಕಷ್ಟ ನೋಡಿರಲ್ವೋ ಅವ್ರಿಗೆ ಅರ್ಥ ಆಗಲ್ಲ. ಯಾರಾಗಿ ದುಡ್ಡಿನ ಪರಿಸ್ಥಿತಿನ ತುಂಬಾ ಕೆಟ್ಟದಾಗ ಎದುರಿಸಿರ್ತಾರೋ ಅವ್ರಿಗೆ ಮಾತ್ರ ಸಾಲದ ಪರಿಸ್ಥಿತಿ ಅರ್ಥ ಆಯ್ತದೆ. ಅವೆಲ್ಲ ಅರ್ಥ ಆಗಲ್ಲ ಅಂತ ನನ್ಗೆ ಮೊದ್ಲು ಕನ್ಫ್ಯೂಸ್ ಆಯ್ತು. ಕೇಳ್ತಾ ಇದೀನಿ ಅಂತ ಉಗಿತಾವನ ಇಲ್ಲ, ನಾನು ಸಾಲ ಮಾಡಿರೋವನೇ, ಕಷ್ಟ ಅರ್ಥ ಆಯ್ತದೆ, ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ಅಂತ ಹೊಗಳುತ್ತವನ. ಗೊತ್ತಾಗ್ಲಿಲ್ಲ. ಇನ್ನೇ ಕೇಳೋದು ಬಿಡತ್ತ, ಇನ್ನೇ ಟ್ರಿಪ್ಪೇ ಮುಗಿತಪ್ಪ ಅಂತ ಹೋಗ್ಬಿಡೋಣ, ಆಮೇಲೆ ಇಸ್ಕೊಂಡ್ರೆ ಆಯ್ತು ದುಡ್ಡು ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಅವ್ನು ಯಾವಾಗ ತಾನೇ ನೆಮ್ಮದಿ ಆಗೈತೆ ಹೇಳು? ಅವ್ನು ನೆಮ್ಮದಿ ಆಗವನೆ, ಕೊಟ್ಟರು ಯಾರು ಯಾವ ತಾನೇ ನೆಮ್ಮದಿ ಆಗ? ಅಲ್ಲ, 1 ಅವರ್ ಬನ್ನು, 1 ಲೋಟ ಟೀ. ನಾನು ಬಂತೀನಪ್ಪ. ಸ್ವಲ್ಪ ಪ್ರೋಟೀನ್ ಕಡಲೆ ಬೀಜ ಹಾಕೊಂಡೆ ಬೆಳಗ್ಗೆ. ಪ್ರೋಟೀನ್ ಕಡಲೆ ಬೀಜ ಅದು ಕುಡಿದ್ಮೇಲೆ ನೀರು ಕುಡಿದ್ರೆ ಸಾಕು, ಅದೆಲ್ಲ ಏನು ಅನ್ಸಲ್ಲ.
ಕುದುರೆಮುಖ ಟ್ರೆಕ್ಕಿಂಗ್ ಒಂದು ಸೈಡು 9 ಕಿಲೋಮೀಟರ್ ಇತ್ತು. ಸೊ ಈ ಪಾಯಿಂಟಿಂದ ಇನ್ನು 6 ಕಿಲೋಮೀಟರ್ ಇತ್ತು. ಅಲ್ಲಿ ಇಲ್ಲಿ ಈ ಥರ ಬೋರ್ಡ್ಗಳಿದ್ವು, ಕೆಲವೊಂದು ಕಡೆ ಹಾಳಾಗಿತ್ತು. ಒಂದು ಕೈಲಿ ಹಿಡ್ಕೊಂಡು ಹೋಗಿ 2 ಕೈಲಿ ಹಿಡ್ಕೊಂಡು ಹೋಗಲ್ಲ. ಬಾಬಾ ಇನ್ನೂ ಎಷ್ಟಿದಾವ ಗುರು, ಎಷ್ಟೊಂದಿದ್ದು ವಾಟರ್ ಕ್ರಾಸಿಂಗು? ಹಾಂ 7. ಓಯ್ ನಾವು ವೀಡಿಯೋ ಮಾಡಿದ್ದೆ 3ನೇದು. ಹ್ಞೂ ಹಾಂ 3ನೇ ಕಣಲ್ಲೇ ವೀಡಿಯೋ ಮಾಡಿದ್ದು. ಚಿಕ್ಕದಂದ್ರೆ ಎಲ್ಲಿ ಅದೆಲ್ಲ ಬೇಡ, ಅದೇನಲ್ಲ ಹಗ್ಗ ಹಿಡ್ಕೊಂಡು ಹೋಗೋದು 4ನೇದಾ. ಸೆಂಟ್ರಲ್ಲಿ ಯಾವುದು ಬಿಟ್ಟಿಲ್ಲ ತಾನೆ. ನಾನು ಬಲ್ಗಾಗಿ ಫೋನ್ ಹಿಡ್ಕೊಂಡಿದ್ದೀನಿ, ಈ ಸೈಡೇ ಬರಬೇಕು. ಇಲ್ಲಿ ನೀರಿನ ಪ್ರಭಾವತೆ ಕಮ್ಮಿ ಇರೋದ್ರಿಂದ ಹಗ್ಗದ ಅವಶ್ಯಕತೆ ಬೇಕಾಗಿಲ್ಲ. ಮಳೆ ಬಂದ್ಬಿಟ್ರೆ ಇವಾಗ ಇಲ್ಲಿ 2 ದಾರಿ ಐತೆ, ಇದೊಂದು ದಾರಿ ಐತೆ, ಇದೊಂದು ದಾರಿ ಐತೆ. ಗಣಪತಿ ನೆನಪಿಕೊಂಡ್ರಪ್ಪ, ದಾರಿ ಮಿಸ್ ಆಗಿದೆ ಗಣಪತಿ. ಮತ್ತೆ ನಿಮಗೆ ಇವಾಗ ನಮ್ಗೆ ದಾರಿ ಯಾವ್ದಂತ ಗೊತ್ತಾಗಬೇಕು. ಎಸ್ ದೊಡ್ಡೆಲ್ಲ ಬಿಡ್ತಾನೆ ಆರೋಗೋದಿಲ್ಲ. ಗಣಪತಿ ಫೇವ್ರೇಟ್ ಅಲ್ಲ ನಿಕ್ಕಾನೆ. ಗಣಪತಿ ಫೇವ್ರೇಟ್ ತಾನೆ. ಹಾಂ ಅಂತಾರೆ ಜಾಸ್ತಿ ನಮ್ಮ ಕಡೆ ಅದೇ ಗರ್ಕೆನೆ ಅನ್ನೋದು. ನನಗೆ ಯಾಕೋ ಬಲಗಡೆಗೆ ಹೋಗ್ಬೇಕು ಅನಿಸ್ತೈತೆ. ಇದನ್ನು ಸ್ವಲ್ಪ ಲೇಟಾಗಿ ಸಿಗಿಸ್ತೀನಿ. ಅಲ್ಲ ಎಡಗಡೆಗೆ. ಹಾಂ ಇದೆ. ಇವಾಗ ಈ ಕಡೆ ನಮ್ಮ ಗಣೇಶ ಕೈ ಬಿಡಲ್ಲಪ್ಪ. ಗಣೇಶ ಕೈನೇ ಮುಗಿಲಿಲ್ಲ ಒಂದು. ಓ ಶೆಟ್. ಗಣಪತಿ ನೋಡ್ಕೊಂಡ್ರಿ ಆಮೇಲೆ ಬಂದ್ಬಿಟ್ಟು ಗಣಪತಿ. ಹಾಂ ಗಂಧದ ಗಡ್ಡಿಲ್ಲ ಹಚ್ಚಬಾರ್ದು. ಇಲ್ಲೋಗವ್ರೆ ನಮ್ಮವ್ರು ಇಲ್ಲೇ ಅದು ಊರ್ ಕಡಕ್ಕೆ ಆಗಲ್ಲ. ಈ ಟ್ರೆಕ್ಕಿಂಗ್ ಮಾತ್ರ ಒಂಥರ ಕ್ರೇಜಿ ಎಕ್ಸ್ಪೀರಿಯನ್ಸೆ. ಯಾಕೆ ಅಂತೀರಾ, ಅಲ್ಲೆಲ್ಲಿ ಕಾಡಿನ ಮಧ್ಯೆ ದಾರಿ, ಸ್ವಲ್ಪ ದೂರ ಕೊನೊಂದು ವಾಟರ್ ಕ್ರಾಸಿಂಗು, ಸ್ವಲ್ಪ ದೂರ ಆದಮೇಲೆ ಈ ಥರ ಫುಲ್ ವ್ಯೂ. ಈ ಥರ ವ್ಯೂ ನೋಡಿದ್ಮೇಲೆ ಎನರ್ಜಿ ಎಲ್ಲ ರೀಫಿಲ್ ಆಗ್ತಿತ್ತು. ಅಸಲಿ ಆಟ ಇವಾಗ ಶುರು. ಫೈನಲಿ ನಾವು ಕೂಡ ಡೆಸ್ಟಿನೇಷನ್ ಪಾಯಿಂಟ್ನ ರೀಚ್ ಆದ್ವಿ. ಅಷ್ಟೊಂದು ಮೆಮೊರಿ ಸ್ಪೇಸ್ ಇದ್ದು ಹಾಂ ನನ್ನ ನಂಬರ್ ಅವಳಿಗೆ ನೆನಪಾಗಿ ನನಗೆ ಕಾಲ್ ಮಾಡಿ ಮಾತಾಡೋ ಚೆನ್ನಾಗಿರುತ್ತಲ್ಲ. ನಾನು ಚೆನ್ನಾಗಿ ಆಡ್ತಿದ್ದೆ ಅಂದ್ಬಿಟ್ಟು ನನ್ನ ನಂಬರ್ ಕೇಳಿದ್ರೆ ಹುಡುಗಿ ಅವನಿಗೆ ಅಲ್ಲೇ ಲವರ್ ಅವಳೆ ಜೊತೆಲಿ ಬರ್ತಿದ್ಲ ಅವಳೆ ಅಂತ ಫೋನ್ ಬಿಡ್ತೀನಿ. ಎಲ್ಲ ಮಿತ್ರ ದ್ರೋಹಿ. ಫೈನಲಿ ನಾವು ಕೂಡ ಯಾವುದೇ ಕುದುರೆಮುಖ ಟ್ರೆಕ್ ಮುಗಿಸಿದ್ವಿ. ಏನಂತೆ ಗುರು? ಏನು ಹೇಳೋದು, ಫುಲ್ ಬೆಟ್ಟ ಇದೆ. ಕೆಳಗಡೆಗೆ ತೋರಿಸು ಪಾತಾಳಲ್ಲ, ಇದು ಸ್ವರ್ಗ. ಒಂದೊಂದು ವ್ಯೂ ಪಾಯಿಂಟ್ ಹೋಗೋದೇ ಬೇಡ, ಅಲ್ಲೇ ಹಿಂದೆ ತಿರುಗಿ ದಾರಿಯಿಂದ ಹಿಂದೆ ತಿರುಗಿ ನೋಡಿದ್ರೆ ಸಾಕು. ನಡ್ಕೊಂಬಂದಿರೋ ದಾರಿ ನೋಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಹಾಂ ಆ ಮೋಡ, ಈ ಮಂಜು, ಈ ಚಿಕ್ಕ ಚಿಕ್ಕ ಬೆಟ್ಟದ ಭುಜಗಳು, ಈ ಎಲ್ಲನೂ ಸೂಪರ್ ಫೆಂಟಾಸ್ಟಿಕ್ ಮೈ ಬ್ಲೂಡಿ. ನನಗೆ ಇದೇ ಇಷ್ಟ ಆಗ್ತಿರೋದು, ಆ ಬ್ಲೂ ಕಲರ್ ಸ್ಕೈ ಮಧ್ಯೆ ವೈಟ್ ತಾನೇ. ಇನ್ನೇನು ಸ್ವಲ್ಪ ದೂರಕ್ಕೆ, ಇನ್ನು ಸ್ವಲ್ಪ ಮೇಕತ್ರ ಆಕಾಶನೇ ಕೈ ಸಿಗುತ್ತೆ ಅನ್ನೋ ರೇಂಜಲ್ಲಿ ಐತೆ. ಸೇಮ್ ನಾಳೆಲ್ಲ ಬರೀ ಬೈಕ್ ರೈಡೆ.
ಬೈಕ್ ರೈಡ್ ಜಾಸ್ತಿ ರೈಡಿಂಗ್ ಇದೆ. ರೈಡಿಂಗಲ್ಲೇ ರೈಡಿಂಗಲ್ಲಿ ಸುಮಾರು ಒಂದು 5 ರಿಂದ 6 ಅವರ್ ಹೋಯ್ತದೆ. ನೀವೇನಾದರೂ ಕುದುರೆಮುಖ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ 1 ಗಂಟೆ ಒಳಗಡೆ ಕ್ಲೋಸ್ ಆಗುತ್ತೆ. 1 ಗಂಟೆ ಅಷ್ಟರಲ್ಲಿ ನೀವು ಎಲ್ಲಿವರೆಗೂ ಹತ್ತಿರ್ತೀರಾ ಅಲ್ಲಿಂದ ವಾಪಸ್ ಗೈಡ್ ಕರ್ಕೊಂಬರ್ತಾ ಇರ್ತಾರೆ. ಹಾಂ ಇವಾಗ ಕ್ಲಿಯರ್ ಆಯ್ತು ನೋಡಿ. ಹೋಗ್ಬಿಟ್ರು ಅಂತ ಇವ್ರು ನಮ್ಮವರು. ಇವಾಗ ಗ್ರಾಫಿಕಲ್ ತೆಗ್ದಂಗೆ ಐತ್ ಕಣಲ್ಲ, CG ಇಮೇಜ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.